ಎಲ್ಲ ಮಾಧ್ಯಮ ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜೀನಾಮೆಗೆ ತೆರವಾಗಿದ್ದಂಥ ಮನ್ಮೂಲ್ ಅಧ್ಯಕ್ಷ ಸ್ಥಾನಕ್ಕೆ 6ನೇ ತಾರೀಕು ಚುನಾವಣೆ ಫಿಕ್ಸ್ ಆಗಿತ್ತು. ಆ ಚುನಾವಣೆ ದಿನ ನಾವು ಹೋಗಿ ನಮ್ಮ ಪಕ್ಷದ ವತಿಯಿಂದ ಎಚ್ ಡಿ ಮಂಜು ಅವರು ಹಾಗೂ ನಮ್ಮ ಉಪಾಧ್ಯಕ್ಷರಂಥ ರಘುನಂದನ್ ಅವರು ಹಾಗೂ ಬಾಲು ಅವ್ರನ್ನ ನಾಮಿನೇಷನ್ ಫೈಲ್ ಮಾಡಿಸಿ ನಾವು ಬಂದ್ವಿ. 1 ಗಂಟೆಗೆ ಮತದಾನ ಇತ್ತು. 1 ಗಂಟೆಗೆ ಮತದಾನ ಇದ್ದರಿಂದ 12:45ಗೆ ಇದೇ ಸುಧಾಕರ್ ಅವರು 12:45 ತಂದು ಆರ್ಡರ್ ಕಾಪಿನ ಕೊಡ್ತಾರೆ. ಡಿಸ್ಕ್ವಾಲಿಫೈ ಆಗಿದ್ದಾರೆ ರಾಮಚಂದ್ರ, ನಾನು ಮತ್ತು ನಮ್ಮ ಸ್ನೇಹಿತರು ಡೈರೆಕ್ಟರ್ ಅಂತ ವಿಶ್ವನಾಥ್ ಅವರು ಡಿಸ್ಕ್ವಾಲಿಫೈ ಮಾಡಿದ್ದೀವಿ ಅಂತ ಹೇಳ್ಕೊಡ್ತಾರೆ. ಅದಾದ ತಕ್ಷಣ ನಾವು ಅವತ್ತು 6ನೇ ತಾರೀಕು ನಾವು ಚುನಾವಣೆಗೆ ನಾವು ಭಾಗವಹಿಸಲಿಲ್ಲ. ಈಗ ನೆಕ್ಸ್ಟ್ 24 ಇವತ್ತು ಚುನಾವಣೆನ ಫಿಕ್ಸ್ ಮಾಡಿದ್ರು. ಮೊನ್ನೆ ಸಾಯಂಕಾಲ ನಮಗೆ ನೋಟಿಸು ಕೊಟ್ಟಿಲ್ಲ, ಏನಿಲ್ಲ. ಅದೇ ನಮ್ಮ ಏನು ಇವ್ರದ್ದು ನಮ್ಮ ವಜಾ ಮಾಡಿದ್ರು ಅದನ್ನ ಬೆಳಿಗ್ಗೆ 7ನೇ ತಾರೀಕು ಬೆಳಿಗ್ಗೆನೇ ವಾಪಸ್ ತಗೋತಾರೆ. ಕೋರ್ಟ್ಗೆ ಹೋಗಿ ಅವರು ಅಲ್ಲಿಂದ ಸ್ಟೇ ತಗೋತಾರೆ ಅಂತೇಳಿ ವಾಪಸ್ ತಗೊಂಡು ತಿರ್ಗಾ ಇವತ್ತು ಒಬ್ಬರ ರೈತನ ಹತ್ರ ಅರ್ಜಿ ತಗೊಂಡು ನಿನ್ನೆ ಅರ್ಜಿ ತಗೊಂಡು ತಿರ್ಗಾ ಇವತ್ತು ಚುನಾವಣೆ ಸಮಯಕ್ಕೆ ಕರೆಕ್ಟಾಗಿ 10 ಗಂಟೆಗೆ ಚುನಾವಣೆ ಇದೆ, 9ವರೆಗೆ ನಮ್ಮನ್ನ ಆ ಕಾಪಿನ ಕೊಡ್ತಾರೆ, ನೀವು ಡಿಸ್ಕ್ವಾಲಿಫೈ ಆಗಿದ್ದೀರಿ ಅಂತ. ಇಂಥ ಸರ್ಕಾರ ಎಲ್ಲಿ ಎಷ್ಟು ಸುಮಾರು ಸಹಕಾರ ಸಂಘ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ 5 ಲಕ್ಷದೊಳಗಡೆ ಯಾವುದೇ ಒಂದು ನಾವು ಸೈಟ್ನ ಖರೀದಿ ಮಾಡಿದ್ರೆ ನಾವು ಪರ್ಮಿಷನ್ ತಗೊಂಬಂಗಿಲ್ಲ. ದುರುದ್ದೇಶದಿಂದ ಬೇಕು ಅಂತ ಹೇಳಿ ಅವರ ಅಧಿಕಾರದ ಆಸೆಯಿಂದ ಅಧಿಕಾರ ಹಿಡಿಬೇಕು ಅಂತೇಳಿ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿ 2 ಬಾರಿ ಡಿಸ್ಕ್ವಾಲಿಫೈ ಮಾಡಿ ನಮ್ಮ ತೇಜೋವಧೆ ಮಾಡಿದ್ದಾರೆ. ಮತ್ತು ನಮ್ಮ ನ್ಯಾಯಾಲಯದಲ್ಲೂ ಸುಧಾ ನಾವು ಹೈಕೋರ್ಟ್ನಲ್ಲಿ ನಾವು ಅದನ್ನ ಕೋರ್ಟ್ಗೆ ಮೊರೆ ಹೋಗಿದ್ದೀವಿ. ಆದರೂ ಸುಧಾ ಅವರ ಲೆಕ್ಕಿಸದೆ ಯಾವುದೇ ಒಂದು ದುರಾಡಳಿತದಿಂದ ಇವತ್ತು ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿ ನಮ್ಮ ಚುನಾವಣೆಗೆ ಮತದಾನ ಮಾಡ್ದಂಗೆ ನಮ್ಮನ್ನ ಬಹಿಷ್ಕಾರ ಮಾಡಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ಹಾಗೆ ಈಗ ಅದನ್ನ ಕೇಳಲಿಕ್ಕೆ ಅಂತ ನಾವು 6ನೇ ತಾರೀಕು ಮಧ್ಯಾಹ್ನ ಬಂದ್ವಿ. ಅವತ್ತು ಸುಧಾ AR ಅವರು ಬೇಜವಾಬ್ದಾರಿಯಿಂದ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇವತ್ತು ಸುಧಾ ನೋಡಿ ನಾವು AR ಅವ್ರನ್ನ ಏನಕ್ಕೆ ನೀವು ಡಿಸ್ಕ್ವಾಲಿಫೈ ಮಾಡಿದ್ದೀರಿ, ಏನು ಕಾರಣ ಅಂತ ಕೇಳಲಿಕ್ಕೆ ಬಂದರೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಮೇಲ್ಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ, ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅಧಿಕಾರಿಗಳಿಗೆ ಹೆಂಗಾಗಿ ಅಂದರೆ ಸರ್ಕಾರದ ಮತ್ತು ಇಲ್ಲಿ ಸಚಿವರು ಏನು ಹೇಳ್ತಾರೋ ಅದಕ್ಕೆ ಮಣೆ ಹಾಕೊಂಡು ಅವರ ಹಣತೆಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ತಡಿ ನಮ್ಮ ಮನ್ಮೂಲ್ನ ಎಲ್ಲ ನಿರ್ದೇಶಕರು ಹಾಲಿ ಶಾಸಕರು ಬಂದಿದ್ದಾರೆ, ಅವ್ರಿಗೆ ಬೆಲೆ ಗೌರವನೇ ಇಲ್ಲ. ಆ ರೀತಿಯಲ್ಲಿ ಇವರು ನಮ್ಮನ್ನ ನಡ್ಕೋತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಅಲ್ಲಿ ಮೇಲ್ಪಟ್ಟ ಅಧಿಕಾರಿಗಳು ಒಬ್ಬರು ಸುಧಾ ನಮ್ಮನ್ನ ಏನಕ್ಕೆ ನಾವು ಡಿಸ್ಕ್ವಾಲಿಫೈ ಮಾಡಿದ್ವಿ, ಏನು ಕಾರಣ ಅಂತ ಹೇಳಲಿಕ್ಕೂ ಯಾರು ಬರ್ತಾ ಇಲ್ಲ. ಇವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಇಂಥ ದೌರ್ಜನ್ಯ, ಇಂಥ ದುರಾಡಳಿತಕ್ಕೆ ಅವ್ರಿಗೆ ದೇವರು ಬುದ್ಧಿ ಕಲಿಸ್ತಾನೆ. ಇವತ್ತು ಜನ ಏನೋ ಸರ್ಕಾರ ಎಲ್ಲ ಒಗ್ಗಟ್ಟಾಗಿ ಹೋಗಲಿ ಅಂತ ಹೇಳಿ ಅವ್ರಿಗೆ ಮತಗಳನ್ನ ಕೊಟ್ಟಿದ್ದಾರೆ. ಅವರು ಕೋಆಪರೇಟಿವ್ನ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ಬಿಟ್ಟು ಈ ಥರ ದುರುದ್ದೇಶ ಮುಡ್ಸ್ಕೊಂಡು ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜನ ಮುಂದೆ ಬುದ್ಧಿ ಕಲಿಸ್ತಾರೆ, ಅವ್ರಿಗೆ ಜನ ಪಾಠ ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ತಾವು ನೋಡ್ದಂಗೆ ಏನು ಸರ್ಕಾರ ಇದೆ, ಈ ಸರ್ಕಾರ ಸಂಬಂಧಪಟ್ಟ ಸಚಿವರುಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಅವ್ರಿಗೆ ಬಹುಮತ ಕೊರತೆ ಇರೋದ್ರಿಂದ ಸರ್ಕಾರದ ಅಧಿಕಾರಿಗಳನ್ನೂ ಬಳಸ್ಕೊಂಡು DR ಮತ್ತು ಡೆಪ್ಟಿ ಡೈರೆಕ್ಟ್ರು ಮತ್ತು KMF ಒಬ್ಬ ಅಧಿಕಾರಿ ಜೊತೆಗೆ ಒಬ್ಬ ನಾಮಿನಿ ಡೈರೆಕ್ಟ್ರು ಇದ್ರೂ ಸಹ ಕೇವಲ ಕಾಂಗ್ರೆಸ್ನ 3 ಜನ ಸದಸ್ಯರಿರೋದು. ಅಂಥದ್ರಲ್ಲಿ ಅವ್ರು ಬಳಸ್ಕೊಂಡ್ರು ಸಹ ಕೋರಮ್ ಸಾಲ್ಟೇಜ್ ಇತ್ತು. ಅಂಥ ಸಂದರ್ಭದಲ್ಲಿ ಕಳೆದ 6ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡಿದ್ದು. ಆದರೂ ಆ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಕೊಡ್ದಂಗೆ, ಯಾವುದೇ ಸಂಬಂಧಪಟ್ಟ ಡಿಸ್ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಸೂಚಕರಾಗಿ ಹಾಕಿದ್ದಾರೆ. ಸರ್ಕಾರಕ್ಕೆ ಸಹಕಾರಿ ನಿಯಮನ ಇದೆ, ಸಂಬಂಧಪಟ್ಟ ಯಾವುದೇ ಒಬ್ಬರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕಾದ್ರೆ ಅರ್ಲಿ 7 ಡೇಸ್ ಅಲ್ಲಿ ನೋಟಿಸ್ ಕೊಡಬೇಕು, ಅವ್ರಿಗೆ ಕ್ಲಾರಿಫಿಕೇಶನ್ ತಗೋಬೇಕು ಅಂತ. ಯಾವುದೇ ನೋಟಿಸ್ ಕೊಡ್ದಂಗೆ ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ನಿರ್ದೇಶಕರನ್ನ ಅಮಾನುಷವಾಗಿ ನಡ್ಕೊಳ್ಳೋದ್ರ ಮುಖಾಂತರ, ವಿತೌಟ್ ನೋಟಿಸ್ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡೋದ್ರ ಮುಖಾಂತರ ಸರ್ವಾಧಿಕಾರದವ್ರನ್ನೇ ಎತ್ತಿರಿತಾ ಇದ್ದಾರೆ. ಇದನ್ನು ಉಗ್ರವಾಗಿ ಖಂಡಿಸ್ತೀವಿ, ಇದಕ್ಕೆ ಧಿಕ್ಕಾರ ಹೇಳ್ತೀವಿ. ಅದಾದ ನಂತರ ಅವ್ರಿಗೆ ಇಮ್ಮಿಡಿಯೇಟಾಗಿ ಅವರೇ ವಿಡ್ರಾ ಮಾಡಿಕೊಂಡು ಇವತ್ತು ಅಷ್ಟೇ, ಇವತ್ತು ಅವ್ರಿಗೆ ಡಿಸ್ಕ್ವಾಲಿಫಿಕೇಷನ್ ನೋಟಿಸ್ ಕಳಿಸ್ಕೊಟ್ಟಿಲ್ಲ ಇಲ್ಲಿವರೆಗೆ. ಇವಾಗ ಒಂದು ಸಂದರ್ಭದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಗಿದೆ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ? ಒಂದು ವೇಳೆ ಸಂಬಂಧಪಟ್ಟ ಇಲಾಖೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಕೊಲೆ ಮಾಡಿದಂತನಿಗೂ ಸಹ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಕೋರ್ಟು ಕಾಲಾವಕಾಶ ಕೊಟ್ಟು ಅವನ ಅಪರಾಧಿ ತೀರ್ಮಾನ ಮಾಡ್ತಾರೆ. ಇವರು ಏನಿಲ್ಲ ಎತ್ತಿಲ್ಲ. ಇವತ್ತು ಯಾವುದೋ ಒಂದು ಕಾರಣ ಹೇಳ್ತಾರೆ, ನೋಟಿಸನ್ನು ಸೈಟ್ ಫಾರ್ಮೇಷನ್ ಪರ್ಚೇಸ್ ಮಾಡಬೇಕಾದ್ರೆ ಇಲಾಖೆ ಅನುಮತಿ ಇಲ್ಲ ಅಂತ. ಅದೇ ಸಹಕಾರಿ ನಿಯಮದಲ್ಲೇ ಇದೆ. ದುಡಿಯುವ ಬಂಡವಾಳಕ್ಕೆ ಸಂಬಂಧಪಟ್ಟಂಗೆ 5 ಲಕ್ಷದವರೆಗೆ ಯಾವುದೇ ರೀತಿ
ಖರ್ಚು ಮಾಡಬೇಕಾದ್ರೆ ಯಾವುದೇ ರೀತಿ ಅನುಮತಿ ಬೇಕಿಲ್ಲ, ಬಾಡಿನ ನಿರ್ಣಯ ತೊಗೊಂಡು ಸಾಕು ಅಂತ. ಜೊತೆಗೆ 10 ಲಕ್ಷದ ಒಳಪಟ್ಟಂಥ ಸಂದರ್ಭದಲ್ಲಿ ಸಹಕಾರಿ ನಿಯಮದಲ್ಲಿ ಟೆಂಡರ್ ಮಾಡಬೇಕು ಅಂತಿದೆ. ವಿಶ್ವ ಅವ್ರದ್ದು ಟೆಂಡರ್ ಮಾಡಿಲ್ಲ ಅನ್ನೋ ಕಾರಣ ರಾಮಚಂದ್ರ ಅವ್ರನ್ನ ನಿವೇಶನ ಖರೀದಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ. ಈ ಥರ ಎಷ್ಟು ಸೊಸೈಟಿಗಳಿಲ್ಲ, ಎಷ್ಟು ವರ್ಷದ ಹಿಂದೆ ಆಗಿದೆ. ರಾಮಚಂದ್ರು ಬಾಡಿಗೆ ಬರೋದಕ್ಕೆ ಮುಂದೆ 7 ವರ್ಷ 8 ವರ್ಷ ಆಗಿದೆ, ಅವ್ರ ಬಾಡಿಗೆ ಬಂದು 4 ವರ್ಷ ಆಗಿದೆ. ವಿಶ್ವ ಅವ್ರದ್ದು 9-10 ಲಕ್ಷದ ಒಳಪಟ್ಟದ್ದು. ಇವೆಲ್ಲ ಕಾರಣಗಳ ನಾಚಿಕೆ ಆಗಲ್ಲ ಅವ್ರಿಗೆ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಥರ ಅಕ್ರಮ ಮಾರ್ಗದ ಮುಖಾಂತರ ಅವರು ಅಧಿಕಾರ ಹಿಡಿದಿರ್ಬೋದು. ಇದಕ್ಕೆ ಜನಗಳು ತಕ್ಕ ಪಾಠ ಕಲಿಸ್ತಾರೆ. ಸದ್ಯದಲ್ಲೇ ಅವ್ರಿಗೆ ಏನೋ ನಾವು ಗೆದ್ದುಬಿಟ್ಟಿದ್ದೀವಿ, ನಮಗೆ ಬಹುಮತ ಸರ್ಕಾರ ಇದೆ, ನಾವು ಆಡ್ದಂಗೆ ನಡಿಬೋದು, ನಮ್ಮ ಸರ್ವಾಧಿಕಾರತ್ವ ಜನಗಳು ಸಹಿಸ್ಕೋತ ತಿಳ್ಕೊಂಡಿದ್ದಾರೆ. ತಕ್ಕಂಥ ಪಾಠ ಕಲಿಸ್ತಾರೆ. 100ಕ್ಕೆ 100 ಭಾಗ ಕಾಲ ದೂರ ಇಲ್ಲ. ಅವ್ರು ನಡ್ಕೊಳ್ತಾರೋ ವಿಚಾರಕ್ಕೆ, ಅವ್ರ ನಡವಳಿಕೆಗೆ ಸಂಬಂಧಪಟ್ಟ ಒಬ್ಬ ARನ ಬಳಸ್ಕೊಂಡು ಅವನ ಅಮಾನುಷವಾಗಿ ನಡೆಸ್ಕೊಂಡು ಅವ್ನ ಮನಸ್ಸಿಲ್ಲದೆ ಹೋದ್ರೂ ಸಹ ಅವನ್ನ ಒತ್ತಾಯ ಮಾಡೋದ್ರ ಮುಖಾಂತರ ಅವನಿಗೆ ಮಾನಸಿಕ ಹ್ಯಾರಾಸ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ನಿರ್ದೇಶಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರ ನಡವಳಿಕೆಗೆ, ಅವರ ಕೃತ್ಯಕ್ಕೆ ಅವ್ರಿಗೆ ಮಾನ ಮರ್ಯಾದೆ ಈ ಥರ ಮಾಡ್ತಿರಲಿಲ್ಲ. ನಿಜವಾದ ಚುನಾವಣೆ ಮಾಡಿ ಗೆಲ್ತಿದ್ರು, ಇದರ ಅಕ್ರಮ ಚುನಾವಣೆ ಮಾಡ್ತಿರ್ಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿ ಮುಖಾಂತರ ಹೇಳಿ ಬಯಸ್ತೀವಿ. ಅವ್ರ ನಡವಳಿಕೆಗೆ ಧಿಕ್ಕಾರ ವ್ಯಕ್ತಪಡಿಸ್ತೀವಿ. ಏನಿವತ್ತು ಕಾಂಗ್ರೆಸ್ನವರು ಅವರ ದೌರ್ಜನ್ಯದಿಂದ ಇವತ್ತು ಅಧಿಕಾರವನ್ನು ಪಡೀಲಿಕ್ಕೆ ನಮ್ಮ ನಿರ್ದೇಶಕರನ್ನ ವಾಮ ಮಾರ್ಗದಿಂದ ಅವರ ಅಧಿಕಾರವನ್ನು ತೇಜವಧೆ ಮಾಡಿ ಇವತ್ತು ರಣ ಏಡಿಗಳ ಥರ ಅಧಿಕಾರ ಹಿಡಿದಿದ್ದಾರೋ ಅದನ್ನು ಖಂಡಿಸ್ತೀವಿ. ಮೊದಲಿಗೆ ಈಗಾಗಲೇ ನಾವು ಏನು 6ನೇ ತಾರೀಕು 2 ನಿರ್ದೇಶಕರನ್ನ ಡಿಸ್ಕ್ವಾಲಿಫೈ ಮಾಡಿದ್ರಿ, ನಾವು ಹೈಕೋರ್ಟ್ಗೆ ಹಾಕಿದ್ವಿ. ಹೈಕೋರ್ಟ್ ಆದಾಗ ಹೈಕೋರ್ಟ್ ಸಹಿತ ಮಾರ್ಗದರ್ಶನ ಮಾಡಿದೆ, ನೀವು ಲೀಗಲಾಗಿ ಚುನಾವಣೆ ಮಾಡಬೇಕು ಅಂತೇಳಿ. ಗೌರ್ಮೆಂಟ್ ಲಾ ಮುಖಾಂತರ ಚುನಾವಣಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೈಕೋರ್ಟ್ ಮಾರ್ಗದರ್ಶನ ಮಾಡಿದ್ರು ಸಹಿತ ಮತ್ತೊಮ್ಮೆ ಅದೇ ನಿರ್ದೇಶಕರನ್ನ ಇವತ್ತು ಅನಾಮತ್ ಮಾಡಿರೋದು, ಡಿಸ್ಕ್ವಾಲಿಫೈ ಮಾಡೋದನ್ನ ನಾವು ಖಂಡಿಸ್ತೀವಿ. ಮತ್ತೊಮ್ಮೆ ಕಾನೂನು ಹೋರಾಟ ಮುಖಾಂತರ ಇವತ್ತೇನು ಮನ್ಮೂಲ ಅಧ್ಯಕ್ಷಗಾದಿಗೆ ಇವತ್ತು ಆಯ್ಕೆ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು, ಅದನ್ನು ರದ್ದು ಮಾಡಬೇಕು, ನ್ಯಾಯಯುತವಾಗಿ ಚುನಾವಣೆ ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ಇವತ್ತು ಮತ್ತೊಮ್ಮೆ ಕೋರ್ಟ್ಗೆ ಮೊರೆ ಹೋಗ್ತೀವಿ. ನಾಳೆನೇ ಮ್ಯಾಟ್ರ್ ಇದೆ. ಮತ್ತೊಮ್ಮೆ ನ್ಯಾಯಾಲಯ ಈ ಎಲ್ಲ ದುರಾಡಳಿತಕ್ಕೆ ಚೀಮಾರಿ ಹಾಕುತ್ತೆ ಅಂತೇಳಿ ನಮಗೆ ಒಳ್ಳೆ ಆಶಾಭಾವನೆ ಇದೆ. ನ್ಯೂಸ್